ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ನನ್ನ ಬ್ಲೌಸ್ ಪ್ಯಾಟರ್ನ್ಸ್ ತೋರ್ಸೋಣ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇದು ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿರೋರ್ಗೆ ಗೊತ್ತಿರುತ್ತೆ, ನನ್ನ ಹತ್ರ ಅಷ್ಟು ಸ್ಯಾರಿ ಕಲೆಕ್ಷನ್ ಇರಲಿಲ್ಲ ಮುಂಚೆ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಬ್ಲೌಸ್ ಪ್ಯಾಟರ್ನ್ಸ್ ಕೂಡ ಹೆಂಗೆ ಲೈಕ್ ಇಟ್ಕೋಬೇಕು, ಹೆಂಗೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ತುಂಬ ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಸೊ ಇತ್ತೀಚೆಗೆ ಸ್ಯಾರಿ ಯಾವಾಗ ಕಂಪಲ್ಸರಿ ಆಯಿತು, ಉಡ್ಲೇಬೇಕು ಅನ್ನೋ ಥರ ಆಯಿತು, ಸ್ವಲ್ಪ ಸ್ಯಾರಿ ಕಲೆಕ್ಷನ್ಸ್ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಬ್ವಿಯಸ್ಲಿ ಪ್ಯಾಟರ್ನ್ಸ್ ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಸ್ಯಾರೀಸ್ ಮೇಲೆ ಕ್ರೇಜ್ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಪ್ಯಾಟರ್ನ್ ಯಾವ ಥರ ಇರಬೇಕು, ಬಿಕಾಸ್ ನಾನು ಹೋಗ್ತಿರೋದು ಪ್ರೊಫೆಷ್ನಲ್ ಎನ್ವಿರಾನ್ಮೆಂಟ್ ಆಗಿರೋದ್ರಿಂದ. ಸೊ ಅದು ತುಂಬ ಪ್ರೊಫೆಷ್ನಲ್ ಆಗೂ ಕಾಣಿಸ್ಬೇಕು ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ವೆರಿ ಟ್ರೆಂಡಿಂಗ್ ಕೂಡ. ಆ್ಯಂಡ್ ಈಗಿನ ಜನ್ರೇಷನ್ಗೆ ಚೆನ್ನಾಗಿ ಸೂಟ್ ಆಗೋ ಥರನೂ ಪ್ಯಾಟರ್ನ್ ಇರಬೇಕನ್ನೋದನ್ನ ನಾನು ತುಂಬ ಯೋಚನೆ ಮಾಡ್ತೀನಿ. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಆಡ್ ಆಲ್ಸೋ ಅಲ್ವಾ. ಸೊ ನಾವು ಆಬ್ವಿಯಸ್ಲಿ ಒಂದು ಪ್ರೊಫೆಷ್ನಲ್ ಎನ್ವಿರಾನ್ಮೆಂಟ್ಗೆ ಅದು ಸ್ಯಾರಿ ವೇರ್ ಮಾಡೋದ್ರಿಂದ ಆ್ಯಂಡ್ ವಿ ಹ್ಯಾವ್ ಟು ಲುಕ್ ಪ್ರೊಫೆಷ್ನಲ್ ಗೈಸ್. ಸೊ ನಾವು ಫಂಕ್ಷನ್ಗೆ ಹಾಕುವಂಥ ಬ್ಲೌಸ್ ಪ್ಯಾಟರ್ನ್ಸ್ ಬೇರೆ ಆಗಿರುತ್ತೆ ಆ್ಯಂಡ್ ಈ ಥರ ಪ್ರೊಫೆಷ್ನಲ್ ಪ್ಲೇಸ್ಗೆ ಹಾಕುವಂಥ ಬ್ಲೌಸ್ ಪ್ಯಾಟರ್ನ್ ಕೂಡ ಬೇರೆ ಆಗಿರುತ್ತೆ. ಸೊ ಬೋತ್ ಕ್ಯಾನ್ ನಾಟ್ ಬಿ ಸೇಮ್ ಆಬ್ವಿಯಸ್ಲಿ. ಸೊ ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನೋಡೋಣ ಯಾವ್ಯಾವ ಥರ ಕಲೆಕ್ಷನ್ಸ್ ನಾನು ಇಟ್ಟಿದ್ದೀನಿ ಆ್ಯಂಡ್ ಯಾವ್ಯಾವ ಥರ ಬ್ಲೌಸ್ ಪ್ಯಾಟರ್ನ್ ಸ್ಟಿಚ್ ಮಾಡಿಸ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ತುಂಬ ತುಂಬ ಐಡಿಯಾಸ್ ನಾನು ತಗೊಳ್ಬೇಕು ಆ್ಯಕ್ಚುಲಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನನಗೆ. ನೋಡೋಣ ಹೆಂಗೋಗುತ್ತೆ ಈ ವಿಡಿಯೋ ಅಂತ. ಸೊ ವಿತೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ದ ವೆರಿ ಫಸ್ಟ್ ಪ್ಯಾಟರ್ನ್ ನಿಮ್ಗೆ ನಾನು ತೋರಿಸ್ಬೇಕಂತಿರೋದು, ಆಬ್ವಿಯಸ್ಲಿ ನಿಮಗೆ ನಾನು ನನ್ನ ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನಲ್ಲಿ ನನ್ನ ಸ್ಯಾರೀಸ್ನ ನಿಮ್ಗೆ ತೋರಿಸಿದ್ದೀನಿ. ಸೊ ಅದರದ್ದೇ ಒಂದಷ್ಟು ಬ್ಲೌಸ್ಗಳಿದೆ ಆ್ಯಂಡ್ ಸ್ವಲ್ಪ ಬೇರೆ ಬೇರೆ ಬ್ಲೌಸ್ ಕೂಡ ಇದ್ದಾವೆ. ದ ಫಸ್ಟ್ ಸ್ಯಾರಿ ಬ್ಲೌಸ್ ಅಂತ ಅಂದರೆ ಇದು. ಸೊ ನಾನು ನಿಮಗೆ ಆರೆಂಜ್ ವಿತ್ ಪಿಂಕ್ ಒಂದು ಸ್ಯಾರಿ ತೋರಿಸಿದ್ದೆ ಅಲ್ಲಿ. ಸೊ ಅದರದ್ದು ಬ್ಲೌಸ್ ಇದು ಪಿಂಕ್ ಬ್ಲೌಸ್ ಬಂದಿದೆ ಗೈಸ್. ಸೊ ನಾನಿದಕ್ಕೆ ಹೈ ನೆಕ್ ಹೊಲಿಸಿದ್ದೀನಿ. ಸೊ ಹೈ ನೆಕ್ ಇಸ್ ನಥಿಂಗ್ ಬಟ್ ಈ ಥರ ಕಾಲರ್ ನೆಕ್ ಥರ ಬರುತ್ತೆ. ಸೊ ಬಾರ್ಡರ್ ಇಡ್ಸಿದ್ದೀನಿ ನಾನು, ಬಾರ್ಡರ್ ಇಡಿಸಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ದ ಡಿಸೈನ್ ಲುಕ್ಸ್ ಲೈಕ್ ದಿಸ್. ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಇಲ್ಲಿ ಲೈಕ್ ಉಕ್ಸ್ ಹಾಕಿ ಇದು ಹಿಂದ್ಗಡೆ ಕಾಲರ್ ಥರ ಮಾಡಿಸಿದ್ದೀನಿ. ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ ಥರನೇ ಮಾಡಿಸಿರೋದು ನಾನು. ಚೆನ್ನಾಗಿದೆ ಗೈಸ್, ಇಟ್ ಲುಕ್ಸ್ ವೆರಿ ಎಲಿಗೆಂಟ್. ಇದು ನನ್ನ ಬ್ಲೌಸ್. ಆ್ಯಂಡ್ ತುಂಬ ಏನು ನಾನು ಜಾಸ್ತಿ ಗ್ರ್ಯಾಂಡಾಗಿ ಅಂತ ಏನು ಸ್ಟಿಚ್ ಮಾಡಿಸ್ಲಿಲ್ಲ ಇದು. ಸೊ ನಾರ್ಮಲ್ ಹೈ ನೆಕ್ ಇಡ್ಸ್ಬಿಟ್ಟು ಹೊಲಿಸಿದ್ದು ಫಸ್ಟ್ ಬ್ಲೌಸ್ ಅನ್ಸುತ್ತೆ ನನಗಿದು. ನಾನು ಹೈ ನೆಕ್ ಇಡ್ಸಿ ಸ್ಟಿಚ್ ಮಾಡಿಸಿದಂಥ ಫಸ್ಟ್ ಬ್ಲೌಸ್. ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್, ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಆನ್ ಮೀ. ಚೆನ್ನಾಗಿದೆ ಈ ಬ್ಲೌಸ್, ಇಟ್ ಲುಕ್ಸ್ ವೆರಿ ಗುಡ್. ಸೊ ದ ನೆಕ್ಸ್ಟ್ ಬ್ಲೌಸಸ್, ಇದು ಆ್ಯಕ್ಚುಲಿ ಕ್ರೇಪ್ ಸಿಲ್ಕೆ. ನನಗೆ ರೀಸೆಂಟಾಗಿ ನನ್ನ ಕಸಿನ್ ಮದ್ವೆಲಿ ಹಾಕಿದ್ದೆ ಈ ಬ್ಲೌಸ್ ಬಂದು. ಸೊ ಇದು ಏನಿಲ್ಲ, ನಾರ್ಮಲ್ ಪ್ಯಾಟರ್ನ್ ಇಡ್ಸಿದ್ದೀನಿ. ಮುಂದ್ಗಡೆ ಈ ಥರ ಬಾರ್ಡರ್ ಇಡ್ಸಿದ್ದೀನಿ. ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ಗೈಸ್, ಮುಂದೆ ಈ ಥರ ಬಾರ್ಡರ್ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಸೋದು ಟ್ರೆಂಡ್ ಆಗಿದೆ. ಆ್ಯಂಡ್ ಇಲ್ಲಿ ಕರ್ವ್ ಥರ ಮಾಡಿಸಿದ್ದೀನಿ ಮುಂದ್ಗಡೆ, ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಹಿಂದ್ಗಡೆ ಸಿಂಪಲ್ ಆಗಿ ಬಾರ್ಡರ್ ಇಡ್ಸ್ಬಿಟ್ಟು ಈ ಥರ ಸ್ಕ್ವೇರ್ ಥರ ಮಾಡಿಸಿದ್ದೀನಿ ಅಷ್ಟೇ, ಸಿಂಪಲ್ ಟೈಯಿಂಗ್ ಮಾಡಿಸಿದ್ದೀನಿ. ಬಿಕಾಸ್ ಇದೆಲ್ಲ ನಾನು ರೆಗ್ಯುಲರ್ ಆಗಿ ಕಾಲೇಜ್ಗೂ ಹಾಕೋ ಅಂಥದ್ದು ಆಗಿರಬೇಕು. ತುಂಬ ಹೆವಿ ಎಲ್ಲ ಮಾಡಿಸ್ಬಿಟ್ಟೆ ಅಂದರೆ ನಾನು ಹಾಕೋಕ್ಕಾಗಲ್ಲ. ಲೈಕ್ ನಾರ್ಮಲ್ ಫಂಕ್ಷನ್ಗೆಲ್ಲ, ಲೈಕ್ ನಾರ್ಮಲ್ ಇದು ಕ್ಲಾಸಸ್ಗೆಲ್ಲ ಒಕೇಶನಿಗೆ ಮಾತ್ರ ಯೂಸ್ ಮಾಡ್ಕೋಬೇಕಾಗತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಆದಷ್ಟು ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ತೀನಿ. ಅಪಾರ್ಟ್ ಫ್ರಮ್ ಈ ಫಂಕ್ಷನ್ ಒಕೇಶನ್ಗೆ ಬೇಕನ್ನೋದನ್ನ ಮಾತ್ರ ಸ್ವಲ್ಪ ನಾನು ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿರ್ತೀನಿ ಅಷ್ಟೇ. ಆ್ಯಂಡ್ ದ ನೆಕ್ಸ್ಟ್ ಬ್ಲೌಸ್ ಇಸ್ ಆಲ್ಸೋ ದ ಕ್ರೇಪ್ ಸ್ಯಾರಿ ಸಿಲ್ಕ್. ಇದ್ರಲ್ಲಿ ನಾನು ಸ್ಯಾರಿ ತೋರಿಸಿದ್ದೆ ನಿಮಗೆ ಅನ್ಸುತ್ತೆ, ಪಿಂಕ್ ಆ್ಯಂಡ್ ಲೈಟ್ ಪಿಂಕ್, ಬೇಬಿ ಪಿಂಕ್. ಸೊ ಅದಕ್ಕೆ ನಾನು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಗೈಸ್. ಇದು ಕೂಡ ನಾನು ಹೈ ನೆಕ್ಗೆ ಸ್ಟಿಚ್ ಮಾಡಿಸಿದ್ದೀನಿ, ಬಟ್ ಬಾರ್ಡರ್ ಇಡ್ಸಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದಿಸ್ ಶೇಪ್. ಹಿಂಗೆ ಕೊಟ್ಟಿದ್ದಾನೆ, ಪೈಪಿಂಗ್ ಕೊಟ್ಟಿದ್ದಾರೆ. ಇದು ಗೋಲ್ಡನ್ ಪೈಪಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ಹಿಂದ್ಗಡೆ ಐ ಲವ್ ದಿಸ್, ನೀವು ನೋಡ್ಬೋದು, ಇದು ಟ್ರೆಂಡ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಆ ಬಾರ್ಡರ್ನ ನಾನು ಕೊಡ್ಸಿದ್ದೀನಿ, ಹಿಂದ್ಗಡೆ ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ. ಸೊ ಹಿಂದ್ಗಡೆ ಈ ಥರ ಎರಡೂ ಬಾರ್ಡರ್ನ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಫುಲ್ ಕ್ಲೋಸ್ ನೆಕ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಐ ಹ್ಯಾವ್ ಟು ಟೆಲ್ ಯು, ನಂಗೆ ಇತ್ತೀಚೆಗೆ ತುಂಬ ಕ್ಲೋಸ್ ನೆಕ್ ಇಷ್ಟ ಆಗುತ್ತೆ. ಐ ಲವ್ ಕ್ಲೋಸ್ ನೆಕ್ಸ್ ಬ್ಲೌಸ್ ಬಿಕಾಸ್ ತುಂಬ ಪ್ರೊಫೆಷನಲ್ ಆಗಿ ಕಾಣುತ್ತೆ ಅದು. ಆ್ಯಂಡ್ ಕ್ಲೋಸ್ ನೆಕ್ಕಲ್ಲೇ ತುಂಬ ವೆರೈಟಿ
ನಾವು ಪ್ಯಾಟರ್ನ್ ಸ್ಟಿಚ್ ಮಾಡಿಸ್ಬೋದು. ಮುಂದ್ಗಡೆ ಕೆನ್ ಜಸ್ಟ್ ಗಿವ್ ಡಿಫ್ರೆಂಟ್ ಶೇಪ್ಸ್ ಅಂಡ್ ಹಿಂದ್ಗಡೆ ಹೈ ನೆಕ್ ಮಾಡಿಸ್ಬಿಟ್ಟು ವಿ ಕೆನ್ ಜಸ್ಟ್ ಕೀಪ್ ಬ್ಯಾಕ್ ಓಪನ್. ಈ ತರ ಎಲ್ಲ ಟ್ರಯಲ್ ಅಂಡ್ ಎರರ್ ಮಾಡ್ಬೋದು. ಸೊ ನಂಗೆ ತುಂಬಾ ಇಷ್ಟ ಪ್ಯಾಟರ್ನ್ ಟ್ರೈ ಮಾಡಕ್ಕೆ. ಸೊ ಇದು ಒಂದು ಬ್ಲೌಸ್, ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್. ಕ್ರೇಪ್ ಸಿಲ್ಕ್ ಬ್ಲೌಸ್ ಅಂಡ್ ನೆಕ್ಸ್ಟ್ ಬ್ಲೌಸಸ್ ಅಗೇನ್ ಕ್ರೇಪ್ ಸಿಲ್ಕ್ ಇಂದ. ಸೊ ಇದಕ್ಕೆ ನಾನು ಕ್ಲೋಸ್ ನೆಕ್ ಸ್ಟಿಚ್ ಮಾಡಿಸಿದ್ದೀನಿ ನೋಡ್ಬೋದು. ಸೊ ನಾರ್ಮಲ್ ಮುಂಗಡೆ ಸ್ವಲ್ಪ ಗ್ಯಾಪ್ ಬಿಡಿಸಿ ಕ್ಲೋಸ್ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೇನು ಒಂದು ಅಡಿಷನಲ್ ಪಾಯಿಂಟ್ ಅಂತಂದ್ರೆ ಈ ತರ ಟೈಯಿಂಗ್ ಮಾಡಿಸಿದ್ದೀನಿ ನಾನು ಕೆಳಗಡೆ. ಈ ಟೈಯಿಂಗ್ ಯಾವ ತರ ಬರುತ್ತೆ ಅಂದ್ರೆ, ಸೊ ಇಟ್ ದಿಸ್ ಲುಕ್ಸ್ ವೆರಿ ಎಲಿಗೆಂಟ್ ಗೈಸ್. ಹಿಂದ್ಗಡೆ ನಾನು ಈ ತರ ಒಂದು ವಿ ತರ ಮಾಡಿಸಿದ್ದೀನಿ ನೋಡ್ಬೋದು. ಇಲ್ಲಿ ವಿ ತರ ಮಾಡಿಸಿ ಕಟ್ ಮಾಡಿಸಿ ಹಿಂದ್ಗಡೆ ಸ್ಟಿಚಿಂಗ್ ಲೈಕ್ ಬ್ಯಾಕ್ ಟೈಯಿಂಗ್ ಕೊಟ್ಟಿದ್ದೀನಿ ಕೆಳಗಡೆ. ಸೊ ಇಷ್ಟು ಏನೋ ಗ್ಯಾಪ್ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಪ್ಯಾಟರ್ನ್ ಅಂದ್ರೆ. ಆಕ್ಚುಲಿ ನಾನು ಇಷ್ಟ ಆಗ್ಬಿಟ್ಟು ಲೈಕ್ ಇನ್ನೊಂದ್ ಸ್ಯಾರಿಗೂ ಇದೇ ಪ್ಯಾಟರ್ನ್ ನಾನು ಹೇಳಿದ್ದೀನಿ ಸ್ಟಿಚ್ ಮಾಡಕ್ಕೆ. ತುಂಬಾ ಚೆನ್ನಾಗಿದೆ ಗೈಸ್. ಅಂಡ್ ಮುಂದ್ಗಡೆ ನಾರ್ಮಲ್ ಹುಕ್ಸ್ ಇಟ್ಬಿಟ್ಟು ನಾನು ರೌಂಡ್ ನೆಕ್ಕೆ ಮಾಡಿಸಿದ್ದೀನಿ. ಬಟ್ ಹಿಂದ್ಗಡೆ ಈ ತರ ಬಾರ್ಡರ್ ವಿತ್ ದಸ್ ಟೈಯಿಂಗ್ ಕೆಳಗಡೆ ಕೊಡ್ಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನೊಂದು ನಾನು ಬ್ಲೌಸ್ ತಂದ್ಮೇಲೆ ಅದು ಕೂಡ ನಿಮಗೆ ತೋರಿಸ್ತೀನಿ ಹೆಂಗ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ಒನ್ ಮೋರ್ ಬ್ಲೌಸ್ ಅಂಡ್ ಒನ್ ಮೋರ್ ಬ್ಲೌಸಸ್. ಇದು ನಾರ್ಮಲ್ ಲೈಕ್ ಕಾಲೇಜ್ಗೆ ಹಾಕುವಂತ ಬ್ಲೌಸ್. ಇದನ್ನು ಕೂಡ ಇದ್ರದ್ದು ಏನಂತ ಅಂದ್ರೆ ಅಷ್ಟೊಂದೇನು ನಾನು ಹೈಲೈಟ್ ಮಾಡಿಸಿಲ್ಲ. ಈ ತರ ಒಂದ್ ಸ್ಟಿಚ್ ಮಾಡ್ಸೋಣ ಅಂತ ಮಾಡಿಸ್ದೆ. ಲೈಕ್ ಮುಂದ್ಗಡೆ ನಾರ್ಮಲ್ ಬಟ್ ಹಿಂದ್ಗಡೆ ಟೈಯಿಂಗ್ ಕೊಡ್ಸ್ಲಿಲ್ಲ ನಾನು. ಈ ತರ ಒಂದು ಅಲ್ಲೇ ಒಂದ್ ಬರೋ ತರ ಪಟ್ಟಿ ತರ ಕೊಡ್ಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್ ಇದು. ಸೊ ಕ್ಲೋಸ್ ಡೆ ಓಪನ್ ತರ ಮಾಡ್ಸಿದ್ದೀನಿ ಹಿಂದ್ಗಡೆ. ಇದು ಒಂದ್ ಪಟ್ಟಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಒನ್ ಮೋರ್ ಹೆಂಗಂತ ಅಂದ್ರೆ ಇದು ಕಂಪೇರ್ ಮಾಡಿದ್ರೆ ನೀವು ಟೈಯಿಂಗ್ ಲೈಕ್ ನಾಟ್ ಹಾಕ್ದಾಗ ಒಂಥರ ಶೋಲ್ಡರ್ ಬಿಗ್ದಂಗ ಆಗತ್ತೆ, ಕಂಫರ್ಟಬಲ್ ಅನ್ಸಲ್ಲ ನಿಮ್ಗೆ. ಬಟ್ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೈಯಿಂಗ್ ಬದಲು ಈ ತರ ಮಾಡಿಸಿದಾಗ ಪಟ್ಟಿ ತುಂಬಾ ಒಂಥರ ಕಂಫರ್ಟ್ ಅನ್ಸುತ್ತೆ ನಿಮ್ಗೆ. ಫುಲ್ ಲಾಂಗ್ ಡೇ ಇರ್ಬೇಕಾಗಿರೋದ್ರಿಂದ ನಾವು. ಸೊ ಆದಷ್ಟು ನಾನು ಈ ತರನೇ ಪ್ರಿಫರ್ ಮಾಡ್ತೀನಿ. ಚೆನ್ನಾಗಿದೆ ಗೈಸ್ ಇದು ಒಂದು ಬ್ಲೌಸ್. ಅಂಡ್ ನಂಗೆ ಇತ್ತೀಚೆಗೆ ಕಾಲರ್ ಫುಲ್ ಕಾಲರ್ ನೆಕ್ ಒಂದು ಇಷ್ಟ ಆಗ್ತಿದೆ ಗೈಸ್. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಹಂಗಾಗಿ 2 ಬ್ಲೌಸ್ ಹತ್ರ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಒಂದು ಈ ವೈಟ್ ಲುಕ್ ಅಟ್ ದ ಸ್ಯಾರಿ ಗೈಸ್. ಅಂದ್ರೆ ಬ್ಲೌಸ್ ಸ್ಯಾರಿ ಪ್ಯಾಟರ್ನ್ ಹಿಂಗೆ ಇದೆ. ಈ ತರ ಒಂದು ಟ್ರೈ ಮಾಡಿದೆ. ಫುಲ್ ಕ್ಲೋಸ್ಡ್ ಕಾಲರು ಇಲ್ಲಿವರೆಗೂ ಬರುತ್ತೆ. ಅಂಡ್ ಇದು ನಾನು ಇನ್ನೂ ವೇರ್ ಮಾಡಿಲ್ಲ. ಆಕ್ಚುಲಿ ನಂಗೆ ನೆಕ್ಸ್ಟ್ ಮಂತ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಫಸ್ಟ್ ಡೇ ಹಾಕೊಂಡು ಹೋಗೋಣ ಅಂತ ಅದು ಹಂಗೆ ಇಟ್ಟಿದ್ದೀನಿ ನಾನು. ಸೊ ದಿಸ್ ಇಸ್ ಮೈ ಪ್ಯಾಟರ್ನ್. ಸೊ ಈ ತರ ಫುಲ್ ಕ್ಲೋಸ್ ಕಾಲರ್ ನೆಕ್ ಕೊಟ್ಟು ಫುಲ್ ಲುಕ್ಸ್ ಕೊಡ್ಸಿದ್ದೀನಿ ಮುಂದ್ಗಡೆ. ಬಿಕಾಸ್ ಇಲ್ಲಿವರೆಗೂ ಬರುತ್ತೆ ಅದು. ಅಂಡ್ ಹಿಂದ್ಗಡೆ ಕ್ಲೋಸ್ಡ್, ಆಬ್ವಿಯಸ್ಲಿ ಹಿಂದ್ಗಡೆ ಫುಲ್ ಕ್ಲೋಸ್ ಇದೆ. ಅಂಡ್ ಈ ತರ ನಂಗೆ ಸ್ಟಿಚ್ ಮಾಡಿಸ್ಬೇಕಂತ ಒಂದು ಇಷ್ಟ ಆಯ್ತು ತುಂಬಾ ದಿನದಿಂದ. ಯಾಕಂದ್ರೆ ನನ್ನ ಹತ್ರ ಬ್ಲೌಸ್ ಯಾವ್ದು ಈ ತರ ಫುಲ್ ಕ್ಲೋಸ್ಡ್ ಕಾಲರ್ ತರ ಇರ್ಲಿಲ್ಲ. ಸೊ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ವೇರ್ ಮಾಡಿದಾಗ ನಿಮಗೆ ನಾನು ತೋರಿಸ್ತೀನಿ ಹೆಂಗ್ ಕಾಣ್ತಾ ಇದೆ ಅಂತ. ಎಸ್, ಇದು ಒಂದು ಬ್ಲೌಸ್ ಆಗತ್ತೆ. ಅಂಡ್ ಇನ್ನೊಂದು ಕಾಲರ್ ಅಂತ ಬಂದ್ರೆ ಇದೊಂದು, ದಿಸ್ ಇಸ್ ಆಲ್ಸೋ ಕಾಲರ್. ಬಟ್ ನಾನು ಇದು ಸ್ವಲ್ಪ ವೀಕ್ ಕೊಡ್ಸ್ತೇನೆ ನಾನು. ಅದು ಫುಲ್ ಕಾಲರ್ ಇಲ್ಲಿವರೆಗೂ ಬರುತ್ತೆ. ಬಟ್ ಇದಷ್ಟು ಬರಲ್ಲ. ಇದು ಕಾಲರ್ ಕೊಟ್ಟು ವಿ ಕೊಡ್ಸಿದ್ದೀನಿ ನಾನು. ಸೊ ವಿ ಇಲ್ಲಿವರೆಗೂ ಬಂದಿದೆ. ಸೊ ಕಾಲರ್ ನೆಕ್ ಇದು ಚೆನ್ನಾಗಿ ಕಾಣುತ್ತೆ ಗೈಸ್ ಹಾಕಿದಾಗ. ಅಂಡ್ ಹಿಂದ್ಗಡೆ ಕ್ಲೋಸ್ಡ್. ಯಾ, ಸೊ ಚೆನ್ನಾಗಿ ಕಾಣುತ್ತೆ. ಸೊ ಕಾಲರ್ ನೆಕ್ ಕೆಲವಿಗೆ ಸೆಟ್ ಆಗಲ್ಲ. ಸೊ ಆಕ್ಚುಲಿ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಕಾಲರ್. ಹಾಗಾಗಿ ನಾನು ಟ್ರೈ ಮಾಡಿಸ್ದೆ. ಅಂಡ್ ಒಂದು ಕಲಂಕಾರಿ ಬ್ಲೌಸ್ ಇದೆ ಗೈಸ್. ಅದು ನಂತರ ಪೀಸ್ ಇತ್ತು ಆಕ್ಚುಲಿ. ನೀವು ನೋಡ್ಬೋದು ಹೆಂಗಿದೆ ಇದು ಬ್ಲೌಸ್ ಅಂತ. ಇದು ತುಂಬಾ ಜನ ಇಷ್ಟಪಟ್ರು. ಎಲ್ಲಿ ತಗೊಂಡೆ ಪೀಸ್ ಅಂತ. ಸಖತ್ತಾಗಿದೆ. ಈ ಪೀಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನನಗೆ ಇದು ಒಬ್ರು ಗಿಫ್ಟ್ ಕೊಟ್ಟಿದ್ದು. ಸೊ ನಮ್ಮ ಮಾವನ್ ತಂಗಿ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ಆಕ್ಚುಲಿ ನಮ್ಮ ಅತ್ತೆ ಕೊಟ್ಟಿದ್ರು ಅವರು. ಪಾಪ ನಮ್ಮ ಅತ್ತೆ ಈ ತರದ್ದೆಲ್ಲ ಹಾಕಲ್ಲ, ನಾನು ನೀನೇ ಸ್ಟಿಚ್ ಮಾಡಿಸ್ಕೊ ಅಂತ ಅಂದ್ರು. ಸೊ ನಾನು ಆಕ್ಚುಲಿ ಕಲಂಕಾರಿ ತಗೋಬೇಕಂತ ಅನ್ಕೊಂಡಿದ್ದೆ. ತುಂಬಾ ಟ್ರೆಂಡ್ ಆಗ್ಬಿಡಿದೆ ಇವಾಗ ಮೈಸೂರು ಸಿಲ್ಕಿಗೆಲ್ಲ ಕಲಂಕಾರಿ ಬ್ಲೌಸ್ ಮ್ಯಾಚ್ ಮಾಡೋದು. ಹಂಗಾಗಿ ತಗೊಬೇಕಾಗಿತ್ತು. ಬಟ್ ಇದಿತ್ತಲ್ಲ, ಇದನ್ನೇ ಒಂದು ಹೈ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ದೆ. ವೇರ್ ಮಾಡಿದಾಗ ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು ಗೈಸ್. ಇದು ತುಂಬಾ ಜನ ಕೇಳಿದ್ರು ಎಲ್ಲಿ ತಗೊಂಡಿದ್ದೆ ಪೀಸು, ಚೆನ್ನಾಗಿ ಕಾಣತ್ತೆ ಇದು ಅಂತ. ಅಂಡ್ ವೆರಿ ವೆರಿ ಗುಡ್ ಮಟೀರಿಯಲ್ ಕಲಂಕಾರಿ ಇದು. ಇದು ನಿಮ್ಗೆ ಎಷ್ಟು ವರ್ಕ್ ಇದೆ ಅಂತ ಅಂದ್ರೆ ಎಷ್ಟು ಗ್ರ್ಯಾಂಡ್ ಒಕೇಶನ್ಗೂ ಸೂಟ್ ಆಗುತ್ತೆ ನಿಮ್ಗಿದು. ಇದಕ್ಕೆ ಯಾವ್ದೇ ಕಲರ್ ನೀವು ಕ್ರೇಪ್ ಸಿಲ್ಕ್ ಮ್ಯಾಚ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಟ್ ಲುಕ್ಸ್ ವೆರಿ ವೆರಿ ಎಲಿಗೆಂಟ್. ನಾನು ಒಂದ್ 2 ಸರಿ ಇದನ್ನ ಕಾಲೇಜ್ ಫಂಕ್ಷನ್ಸ್ಗೆ ವೇರ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲಾ ಕ್ರೇಪ್ ಸಿಲ್ಕ್ಗೂ ಇದು ಮ್ಯಾಚ್ ಆಗಿದೆ. ಯು ಕ್ಯಾನ್ ಜಸ್ಟ್ ಪೇರ್ ಅಪ್ ರೆಡ್, ಗ್ರೀನ್, ನಿಮ್ಗೆ ಪಿಂಕ್ ಇತ್ತು ಅಂದ್ರೂ ಪೇರ್ ಅಪ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್.
ಸೊ ಇದು ಬಂದ್ಬಿಟ್ಟು ಹೈ ನೆಕ್ ಇಡ್ಸಿದ್ದೀನಿ ನಾನು, ನೀವು ನೋಡ್ಬೋದು. ಸೊ ಚೆನ್ನಾಗಿ ಕಾಣುತ್ತೆ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೆ ನಾನು ಯಾವಾಗಾರು ಇದನ್ನ ಒಕೇಶನ್ಗೆ ಅಂತ ವೇರ್ ಮಾಡಿದಾಗ ಸೊ ಇದನ್ನ ನಿಮ್ಗೆ ತೋರಿಸ್ತೀನಿ ಹೆಂಗ್ ಕಾಣಿಸ್ತಿದೆ ಬ್ಲೌಸ್ ಅಂತ. ಸೊ ಪೀಸ್ ಬಗ್ಗೆ ದಯವಿಟ್ಟು ಕೇಳ್ಬೇಡಿ ಎಲ್ಲಿ ತಂದಿದ್ದು ಅದೆಲ್ಲ ಅಂತ. ನಂಗೆ ಇದು ಗಿಫ್ಟ್ ಬಂದಿದೆ ಅಷ್ಟೇ, ಇದು ಕೊಟ್ಟಿದ್ದು, ನಾನು ಸ್ಟಿಚ್ ಮಾಡಿಸ್ಕೊಂಡೆ ಅಷ್ಟೇ. ಸೊ ಯಾ, ಇದೊಂದು ಬೆಸ್ಟ್, ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಅಂಡ್ ಇದಾದ್ಮೇಲೆ ಇನ್ನೊಂದು ಬ್ಲೌಸ್ ಬಂದು, ಇದು ನಾನು ನನ್ನ ಲಾಸ್ಟ್ ಇಯರ್ ಬರ್ಡೇಗೆ ಸ್ಯಾರಿ ತಗೊಂಡಿದ್ದೆ. ಸೊ ಅದ್ರದ್ದು ಬ್ಲೌಸ್ ಇದು. ನಾರ್ಮಲ್, ಇದೇನ್ ಡಿಫ್ರೆನ್ಸ್ ಅಂತ ಏನಿಲ್ಲ. ಮುಂದ್ಗಡೆ ವಿ ತರ ಇಟ್ಬಿಟ್ಟು ಹಿಂದ್ಗಡೆ ಕ್ಲೋಸ್ ನೆಕ್ ಮಾಡಿಸಿದ್ದೀನಿ. ನಂಗೆ ತುಂಬಾ ಇಷ್ಟ ಗೈಸ್ ಕ್ಲೋಸ್ ನೆಕ್. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂತಂದ್ರೆ, ಇದೊಂದು ಬಟನ್ಸ್ ತರ ಬೀಡ್ಸ್ ಹಾಕ್ಸಿದ್ದೀನಿ ಈ ತರ ಬಬಲ್ ಮಾಡಿ. ಅಂಡ್ ಹಿಂದ್ಗಡೆನೂ ಅಷ್ಟೇ ಈ ತರ, ಇದು ಸ್ಯಾರಿ ಮ್ಯಾಚ್ ಮಾಡಿ ಬಬಲ್ ಮಾಡಿ ಹಾಕಿರೋದು. ಸ್ಯಾರಿ ಈ ಕಲರ್ ಇದೆ, ಎಲ್ಲೋ ಕಲರ್, ಮಸ್ಟರ್ಡ್ ಕಲರು. ಸೊ ಅದನ್ನ ಪೇರ್ ಮಾಡಿ ಹಾಕಿದ್ದಾರೆ, ಚೆನ್ನಾಗಿದೆ. ಅಂಡ್ ಇದು ಬಂದ್ಬಿಟ್ಟು ಪಫ್ ಸ್ಲೀವ್ಸ್ ಗೈಸ್, ಇದು ಒಂದು. ಸೊ ಪಫ್ ಸ್ಲೀವ್ಸ್ ಇದೆ, ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಯಾ, ಇದು ಒಂದು ಬ್ಲೌಸ್ ಆಗುತ್ತೆ. ಅಂಡ್ ದ ಲಾಸ್ಟ್ ಬ್ಲೌಸಸ್, ಇದು ಏನಂತ ಡಿಫ್ರೆನ್ಸ್ ಇಲ್ಲ, ಬಟ್ ಶೇಪ್ ಚೆನ್ನಾಗಿದೆ ಗೈಸ್. ಇದು ನಾರ್ಮಲ್ ಸ್ಯಾರಿನೇ, ನನ್ನ ಕಾಲೇಜಿಗೆ ಹಾಕುವಂತ ಸ್ಯಾರಿನೇ. ಬಟ್ ನೀವು ಶೇಪ್ ನೋಡ್ಬೋದು, ಮುಂದ್ಗಡೆ ಚೆನ್ನಾಗಿ ಕಟಿಂಗ್ ಕೊಟ್ಟಿದ್ದಾನೆ. ಅಂಡ್ ಏನಂತಾರೆ, ತುಂಬಾ ಚೆನ್ನಾಗಿ ಅನ್ಸೋದು ನಂಗೆ ಹಿಂದ್ಗಡೆ ಶೇಪ್ ನೋಡಿ. ಇಲ್ಲಿ ಹಿಂದ್ಗಡೆ ಬ್ಯಾಕ್ ಡಿಸೈನ್ ಸಖತ್ತಾಗಿ ಕೊಟ್ಟಿದ್ದಾನೆ. ಇಲ್ಲಿ ಕಟ್ ಎಲ್ಲ ಎಷ್ಟು ಚೆನ್ನಾಗಿ ಫ್ರಿಲ್ಸ್ ಕೊಟ್ಟಿದ್ದಾನೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಹಾಕೊಂಡಾಗ ಇಟ್ ಲುಕ್ಸ್ ವೆರಿ ಎಲಿಗೆಂಟ್. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋಲಿ ಇದನ್ನ ಹಾಕಿದ್ದೆ ಅನ್ಕೋತೀನಿ. ಅದನ್ನ ಕಾಲೇಜಿಂದ ಬಂದು ಒಂದು ಸ್ಟಾರ್ಟ್ ಮಾಡಿದ್ದೆ ವ್ಲಾಗು, ಅದರಲ್ಲಿ ಇದನ್ನ ಹಾಕಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ನೋಡಿರ್ತೀರ ಅನ್ಸುತ್ತೆ, ಆರೆಂಜ್ ಕಲರ್ ಸ್ಯಾರಿ. ಸೊ ಅದ್ರದ್ದು ಬ್ಲೌಸ್ ಇದು. ಯಾ, ಸೊ ಇದು ಇಷ್ಟೇ ಗೈಸ್. ಅಂದ್ರೆ ಇನ್ನೂ ತುಂಬಾ ಬ್ಲೌಸ್ ಸ್ಯಾರೀಸ್ ಎಲ್ಲ ಇದೆ. ಬಟ್ ತುಂಬಾ ವೆರೈಟಿ ಅನ್ಸಿದ್ದು ನನ್ಗೆ ಈ ತರ ಪ್ಯಾಟರ್ನ್ಗಳು. ಅಂಡ್ ನಿಮ್ಗೆ ಇನ್ನೂ ಬೇಕಂತ ಅಂದ್ರೆ, ನಾನು ರೀಸೆಂಟ್ ಆಗಿ ನಾನು ಗೃಹ ಪ್ರವೇಶದ್ದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇವಾಗ ನಂದು ಗೃಹ ಪ್ರವೇಶದ್ದು ಲೈಕ್ 3 ಸ್ಯಾರಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಸ್ವಲ್ಪ ಗ್ರ್ಯಾಂಡ್ ಆಗಿ, ಅದನ್ನ ನಿಮಗೆ ತೋರಿಸ್ತೀನಿ. ಸೊ ದ ಫಸ್ಟ್ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಿತ್ತು ಈ ಒಂದು ಪರ್ಟಿಕ್ಯುಲರ್ ಬ್ಲೌಸ್ಗೆ ಗೈಸ್. ನಿಮಗೆ ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಕ್ಯಾನ್ ಜಸ್ಟ್ ಸೀ ಇಟ್. ಸೊ ಇದು ಸ್ಯಾರಿ ಪೂರ ಇದೇ ಕಲರ್ ಇದೆ, ಪೀಚ್ ಕಲರ್ ಗೈಸ್. ಫುಲ್ ಸ್ಯಾರಿ ಹಿಂಗೆ ಹೋಗುತ್ತೆ, ರನ್ನಿಂಗ್ ಬ್ಲೌಸ್ ಇದು. ಸೊ ನೀವು ನೋಡ್ಬೋದು, ಮುಂದ್ಗಡೆ ಕಪ್ಸ್ ಇಡ್ಸಿದ್ದೀನಿ. ಅಂಡ್ ಇದು ಸೈಡ್ ನಾನು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ವರ್ಕ್ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗೈಸ್ ಇದು. ಸೊ ಅವರು ಪಿಂಕ್ ಮತ್ತೆ ಸ್ಯಾರಿ ಮ್ಯಾಚಿಂಗ್ ಮತ್ತೆ ಗೋಲ್ಡನ್ ಬೀಡ್ಸ್ ಹಾಕಿ ಪೇರ್ ಅಪ್ ಮಾಡ್ಯಾರೆ. ಬಿಕಾಸ್ ಇದು ಲೈಟ್ ಕಲರ್ ಆಗಿರೋದ್ರಿಂದ ಅದೇ ಕಲರ್ ಹಾಕಿದ್ರೆ ನಮ್ಗೆ ಹೈಲೈಟ್ ಆಗಲ್ಲ. ಸೊ ಹಂಗಾಗಿ ಇಲ್ಲಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಕಟ್ಸ್ ಮೇಲೆ ಕೂಡ ಗೋಲ್ಡನ್ ವಿತ್ ಪಿಂಕ್ ಪೈಪಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದಿಸ್. ಇದು ಹೈ ನೆಕ್. ಸೊ ಹಿಂದ್ಗಡೆ ಈ ತರ ಮಾಡಿದ್ದಾರೆ, ಲುಕ್ಸ್ ವೆರಿ ಎಲಿಗೆಂಟ್ ಗೈಸ್, ನೀವು ನೋಡ್ಬೋದು. ಇದು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ, ಆಕ್ಚುಲಿ ಇದು ನಾನು ಬೆಳಗ್ಗೆ ಪೂಜೆ ದಿನ, ಮೇನ್ ಪೂಜೆ ದಿನ ಬೆಳಗ್ಗೆ ಲೈಕ್ ಹಸುನ ಕರೆಸ್ತೀವಿ ಅಲ್ವಾ, ಆ ಟೈಮಲ್ಲಿ ನಾನು ಇದನ್ನ ಹಾಕಿದ್ದೆ. ಬೆಳಗ್ಗೆ ಒಂದು 6 ಗಂಟೆ 6:30 ಟೈಮಲ್ಲಿ ಈ ಹಸುನ ಒಳಗಡೆ ಕರೆಸಿ ಶಾಸ್ತ್ರ ಎಲ್ಲ ಪೂಜೆ ಎಲ್ಲ ಇದೆ ಅಲ್ಲ, ಆ ಟೈಮಲ್ಲಿ ನಾನು ಇದನ್ನ ವೇರ್ ಮಾಡಿದ್ದೆ. ಸಕ್ಕತ್ತಾಗಿ ಕಾಣ್ತಾ ಇತ್ತು, ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು ನಂಗೆ. ಅಂಡ್ ಸ್ಲೀವ್ಸ್ಗೂ ಕೂಡ ಈ ತರ ನಾನು ಸ್ಟಿಚ್ ಮಾಡಿಸಿದ್ದೀನಿ, ಈ ತರ ವರ್ಕ್ ಮಾಡಿಸಿದ್ದೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ನಾನೇ ಸೆಲೆಕ್ಟ್ ಮಾಡಿದ್ದೆ ಡಿಸೈನು. ವರ್ಕ್ ಪಾಪ ಅವ್ರ ಐಡಿಯಾ ಕೊಟ್ರು ನಂಗೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಅಂಡ್ ನಾನು ಇದು ಬೊಟಿಕ್ ಬಗ್ಗೆ ಹೇಳಲೇಬೇಕು. ಯಾರಿಗಾದ್ರೂ ಈ ಪರ್ಟಿಕ್ಯುಲರ್ ಬೊಟಿಕ್, ನಾನು ರೆಗ್ಯುಲರ್ ಆಗಿ ನನ್ನ ಬ್ಲೌಸಸ್ ಎಲ್ಲ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಇವಾಗ್ಲೂ ಕೂಡ. ಡಿಪೆಂಡ್ಸ್, ಇಲ್ಲೊಂದು ಮನೆ ಹತ್ರ ನಿಯರ್ ಬೈ ಒಂದಿದೆ. ಸೊ ನಾರ್ಮಲ್ ಸ್ಯಾರೀಸ್ ಅಂದ್ರೆ ಅಲ್ಲಿ ಕೊಡ್ತೀನಿ. ಅಂಡ್ ಈ ತರ ಹೆವಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಂದ್ರೆ ನಾನು ಅಲ್ಲಿ ಕೊಡ್ತೀನಿ. ಸೊ ಪ್ರೈಸ್ ಬಗ್ಗೆ ಬೇಕಂದ್ರೆ ಕಾಮೆಂಟ್ ಮಾಡಿ. ಅಂಡ್ ಆಲ್ಸೋ ಬೊಟಿಕ್ ಎಲ್ಲಿದೆ, ನಾನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅನ್ನೋದು ನಿಮ್ಗೆ ಏನಾದ್ರೂ ಅಡ್ರೆಸ್ ಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಅಡ್ರೆಸ್ ಕಳಿಸ್ತೀನಿ. ಓಕೆ, ಸೊ ಇದೊಂದು ಬ್ಲೌಸು ಗೈಸ್. ಇದಾದ್ಮೇಲೆ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನನಗೆ ನನ್ನ ಫ್ರೆಂಡ್ಸು ಗಿಫ್ಟ್ ಮಾಡಿರೋದು. ನನ್ನ ಗೃಹ ಪ್ರವೇಶಕ್ಕೆ ನನ್ನ SJBIT ನನ್ನ ಕೊಲೀಗ್ಸ್ ಆಯ್ತಾ, ಅವರು ಸೇರಿ ನನಗೆ ಈ ಪರ್ಟಿಕ್ಯುಲರ್
ಮೈಸೂರು ಸಿಲ್ಕ್ ನಂಗೆ ಗಿಫ್ಟ್ ಮಾಡಿದ್ರು ಪಾಪ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೈಸೂರು ಸಿಲ್ಕ್ ಅಂದ್ಬಿಟ್ಟು ಪಾಪ ಅದನ್ನೇ ಗಿಫ್ಟ್ ಮಾಡಿದ್ರು ಅವರು. ಆ್ಯಂಡ್ ಅದ್ರದ್ದು ಬ್ಲೌಸ್ ಈ ಥರ ಇದೆ. ಆ್ಯಂಡ್ ಸ್ಯಾರಿ ಇದಕ್ಕೆ ಈ ಕಲರ್ ಬರುತ್ತೆ ಗೈಸ್, ಈ ನೇವಿ ಬ್ಲೂ ಕಲರ್ ಬರುತ್ತೆ ಸ್ಯಾರಿ, ಫುಲ್ ಹಂಗೆ ಹೋಗುತ್ತೆ ವಿತ್ ದಿಸ್ ಕಲರ್ ಬಾರ್ಡರ್. ಈ ಬ್ಲೌಸು ಡಿಸೈನ್ ಆಗಲಿ ಪ್ಯಾಟ್ರನ್ ಆಗಲಿ ಯಾವುದೇ ಕಾರಣಕ್ಕೂ ನನ್ನ ಡಿಸಿಷನ್ ಅಲ್ಲ. ಇದು ನನ್ನ ಫ್ರೆಂಡ್ ನಂದಿನಿ ಮ್ಯಾಮ್ ಅಂತ, ಅವ್ರು ಆ್ಯಕ್ಚುಲಿ ನಂಗೆ ಅವ್ರ ಮೂಲಕದಿಂದನೇ ನಂಗೆ ಬೊಟಿಕ್ ಪರಿಚಯ ಆಗಿದ್ದು, ಟು ಬಿ ಫ್ರ್ಯಾಂಕ್, ಬಿಕಾಸ್ ಅವರಲ್ಲಿ ತುಂಬ ವರ್ಷದಿಂದ ಸ್ಟಿಚ್ ಮಾಡಿಸ್ತಾ ಇದ್ರು. ಆ್ಯಂಡ್ ನಂಗೆ ಇಲ್ಲೆಲ್ಲೂ ಸೆಟ್ ಆಗ್ತಿರ್ಲಿಲ್ಲ ಗೈಸ್. ಹಾಗಾಗಿ ನಾನು ಹೇಳಿದ್ದೆ ಪಾಪ, ಅವ್ರು ಅಲ್ಲೇ ನಾನು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಲ್ರೆಡಿ ನನ್ನ ಮೆಜರ್ಮೆಂಟ್ ಎಲ್ಲ ಅಲ್ಲಿತ್ತು, ಬರ್ಕೊಂಡಿದ್ರು, ಒಂದ್ ಕಡೆ ಮೇಂಟೈನ್ ಮಾಡಿದ್ರು. ಹಂಗೆ ಹೋಗಿ ಬ್ಲೌಸ್ ಸಮೇತ ಡಿಸೈನ್ ಕೂಡ ಹೇಳಿ ಸ್ಟಿಚ್ ಮಾಡಿಸಿ ನಂಗೆ ಕಂಪ್ಲೀಟ್ ಸೆಟ್ ಅವ್ರು ಕೊಟ್ಟಿದ್ದು, ನಂಗೆ ಪಾಪ ಗಿಫ್ಟ್ ಮಾಡಿದ್ದು ಅವರು. ಮತ್ತೆ ನನ್ನ ಇಬ್ರು ಲೈಕ್ ರಾಜಶೇಖರ್ ಸರ್, ಚೇತನ್ ಸರ್, ನಂದನ ಮ್ಯಾಮ್ ಅಂತ ಇಷ್ಟು ಜನ ಸೇರಿ ನಂಗೆ ಗಿಫ್ಟ್ ಮಾಡಿದ್ದು. ನಂಗೆ ಏನ್ ತುಂಬಾ ಖುಷಿ ಆಗಿದ್ದು ಅಂದ್ರೆ, ಸ್ಯಾರಿ ಕೊಟ್ಟಿದ್ದೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ಅದಲ್ಲದೆ ಈ ತರ ಡಿಸೈನ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸಿ ಅದು ಪಕ್ಕಾ ಮೆಷರ್ಮೆಂಟ್ ಇದೆ ನಂಗೆ, ಅದೆಲ್ಲ ಮಾಡಿಸಿ ಕೊಟ್ಟಿದ್ದು ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಲೈಕ್ ಅದು ನಾನು ಹೇಳಲೇಬೇಕು ಈ ವಿಡಿಯೋದಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಹಿಂಗಡೆ ಈ ತರ ಕ್ಲೋಸ್ ನೆಕ್ ಮಾಡಿಸಿದ್ದಾರೆ. ನಂಗೆ ಕ್ಲೋಸ್ ನೆಕ್ ಇಷ್ಟ ಅಂದ್ಬಿಟ್ಟು ಅಲ್ಲೂ ಕೂಡ ಪಾಪ ಕ್ಲೋಸ್ ನೆಕ್ ಮಾಡಿಸಿದ್ದಾರೆ. ಅಂಡ್ ಇದು ಗಂಡ ಬೇರುಂಡ. ಅಂಡ್ ನಾನು ಇದು ಆಕ್ಚುಲಿ ಒಂದ್ಸರಿ ಡಿಸೈನ್ ತೋರಿಸ್ಬಿಟ್ಟು, ಮ್ಯಾಮ್ ಈ ತರ ಸ್ಟಿಚ್ ಮಾಡಿಸ್ಬೇಕು, ನಾನು ಇದೊಂದು ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿದ್ದೆ ಅವ್ರಿಗೆ. ಪಾಪ ಅದನ್ನ ನೆನ್ಪಿಟ್ಕೊಂಡು ಅವರು ಗಂಡ ಬೇರುಂಡ ಡಿಸೈನ್ ಸ್ಟಿಚ್ ಮಾಡಿಸಿದ್ದಾರೆ. ಸಖತ್ತಾಗಿದೆ ನೋಡಿ ವರ್ಕ್, ಎಷ್ಟು ಗ್ರ್ಯಾಂಡ್ ಆಗಿದೆ ಲುಕ್ ಇದು ಅಂತಂದ್ರೆ. ಇದನ್ನ ನಾನು ನೈಟ್ ವೇರ್ ಮಾಡ್ಬೇಕು ಹರ್ಷಿತಾ ನೀನು ಅಂದ್ಬಿಟ್ಟು ಪಾಪ ನನ್ ಮನೆ ಫಂಕ್ಷನ್ 2 days ಮುಂಚೆನೆ ನಂಗೆ ಗಿಫ್ಟ್ ಮಾಡ್ಬಿಟ್ರು ಅವರು. ಸೊ ನಂಗೆ ಆಕ್ಚುಲಿ ಇನ್ನೊಂದು ಸ್ಯಾರಿ ಇತ್ತು, ನಾನು ಅದನ್ನ ಪ್ಲಾನ್ ಮಾಡಿದ್ದೆ ನೈಟಿಗೆ ಹಾಕಕ್ಕೆ. ಅವ್ರು ಕೊಟ್ರು ಅಂಡ್ ಇದನ್ನೇ ಹಾಕೊಬೇಕು ಅಂದ್ಕೊಂಡು ಪಾಪ ಹೇಳಿದ್ರು. ನಾನು ಇದನ್ನೇ ಹಾಕಿದ್ದೆ ಲೈಕ್ ನೈಟ್ ಪೂಜೆಗೆ, ಹೋಮಕ್ಕೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಇದಕ್ಕೂ ಕೂಡ ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು ಗೈಸ್. ಸೊ ಇದೊಂದು ಬ್ಲೌಸ್. ಅಂಡ್ ನನ್ನ ಫೇವ್ರೇಟ್ ನನ್ನ ಮದುವೆ ಬ್ಲೌಸ್ಗಿಂತನೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದ್ರೆ, ನನ್ನ ಗೃಹ ಪ್ರವೇಶದ ಮೇನ್ ಪೂಜೆಗೆ ಹಾಕಿದ್ದಂತ ಬ್ಲೌಸ್. ತೋರಿಸ್ತೀನಿ ನಾನು ಹೆಂಗಿದೆ ಅಂತ ನೋಡಿ ಗೈಸ್. ಸೊ ಇದು ನಾನು ಪ್ಯೂರ್ ಮೈಸೂರು ಸಿಲ್ಕ್ ತಗೊಂಡಿದ್ದೆ ಮೇನ್ ಪೂಜೆಗೆ ಅಂತ. ಲೈಕ್ ಯಾವ ಕಲರು ಅಂತಂದ್ರೆ ಈ ಬ್ರೌನ್ ಕಲರ್ ಸ್ಯಾರಿ, ಬ್ರೌನ್ ಗ್ರೀನ್ ಪಿಂಕ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಮೇಜರ್ ಆಗಿ ಬ್ರೌನ್ ಇದೆ ನಂದು. ಸೊ ಕಾಮೆಂಟ್ ಮಾಡಿ ಆ ಸ್ಯಾರಿ ಕೂಡ ನಿಮ್ಗೆ ತೋರಿಸ್ಬೇಕು ನಾನು ಅಂತಂದ್ರೆ. ಸೊ ಪ್ಯೂರ್ ಮೈಸೂರು ಸಿಲ್ಕ್ ತಗೊಂಡೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೈಸೂರು ಸಿಲ್ಕ್ ಅಂದ್ಬಿಟ್ಟು ಅದನ್ನೇ ತಗೊಂಡಿದ್ದೆ. ಸೊ ಆ ಮೇನ್ ಪೂಜೆಗೆ ಸ್ಟಿಚ್ ಮಾಡಿಸಿದಂತ ಬ್ಲೌಸ್ ಇದು. ನೀವು ನೋಡ್ಬೋದು ಮಧುಬಾಲ, ಸೊ ಮಧುಬಾಲ ಕಟ್ ಅಂತ. ಸೊ ಗ್ರೀನ್ ವರ್ಕ್ ಪ್ಯಾಚ್ ಮಾಡಿದ್ದಾರೆ ಗ್ರೀನ್ ಕಲರ್ ಅಲ್ಲಿ, ಅಂಡ್ ಬ್ರೌನ್ ಗ್ರೀನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಗೈಸ್. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಇದು ಸ್ಲೀವ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ, ನೋಡ್ಬೋದು. ಅಂಡ್ ಬ್ಯಾಕ್ ಅಲ್ಲಿ ನಾನು ಟೈಯಿಂಗ್ ಎಲ್ಲ ಜಾಸ್ತಿ ಹೆವಿ ಮಾಡಿಸ್ಲಿಲ್ಲ, ಬಿಕಾಸ್ ಇದೇ ಹೆವಿ ಆಗಿತ್ತು ನಂಗೆ. ಸುಮ್ಮನೆ ಈ ತರ ಒಂದು ಟ್ಯಾಗ್ ಮಾಡಿದ್ದಾರೆ. ಅಂಡ್ ಹಿಂದ್ಗಡೆ ನೀವು ನೋಡ್ಬೋದು ಈ ತರ ಸ್ಟಿಚ್ ಮಾಡಿಸಿದ್ದೆ ನಾನು. ಸಖತ್ತಾಗಿದೆ ಅಲ್ಲ ಗೈಸ್. ಎಸ್, ಐ ಲವ್ ದಿಸ್ ಟು ದ ಮ್ಯಾಕ್ಸ್ ಅಂತ ಹೇಳ್ಬೋದು. ನನ್ನ ಮದುವೆ ಸ್ಯಾರಿ ಟೈಮ್ ಬ್ಲೌಸ್ ಸ್ಟಿಚಿಂಗ್ ಟೈಮಲ್ಲೂ ನಂಗೆ ಅಷ್ಟು ಐಡಿಯಾ ಇಲ್ಲ ಹೆಂಗೆ ಅಂತ. ಸೊ ಇದನ್ನ ನಾನು ನೀಟಾಗಿ ಕುತ್ಕೊಂಡು ಪ್ಲಾನ್ ಮಾಡಿ ಯಾವ ಡಿಸೈನ್ ಏನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿ ಮಾಡಿಸಿದ್ದು ನಾನು. ಡಿಸೈನ್ ಸಮೇತ ಕೂಡ ನಾನು ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ, ಹಂಗೆ ಮಾಡ್ಕೊಟ್ಟಿದ್ದಾರೆ. ಸಖತ್ ಇಷ್ಟ ಆಯ್ತು ಗೈಸ್ ಈ ಪರ್ಟಿಕ್ಯುಲರ್ ಬ್ಲೌಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನಗಿದು, ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ಆ 3 ಸ್ಯಾರಿನೂ ಸಖತ್ತಾಗಿ ಕಾಣ್ತಿದೆ ಅಂತ ಇದನ್ನ ಮೇನ್ ಪೂಜೆಗೆ ಹಾಕಿದ್ದೆ. ಎಸ್ ಗೈಸ್, ಇದಾಗಿತ್ತು ನನ್ನ ಬ್ಲೌಸ್ ಪ್ಯಾಟ್ರನ್ಸ್ ವಿಡಿಯೋ. ಸೊ ಇನ್ನೂ ಸುಮಾರು ಇದೆ. ಸೊ ನಾರ್ಮಲ್ ಬ್ಲೌಸ್ಗಳದೆಲ್ಲ ನಾರ್ಮಲ್ ನಾನು ಲೈಕ್ ಬ್ಯಾಕ್ ಕ್ಲೋಸ್ ಮಾಡಿಸಿ ನಾನು ಸ್ಟಿಚ್ ಮಾಡಿಸಿರ್ತೀನಿ. ಅಂಡ್ ತುಂಬಾ ಡಿಫ್ರೆಂಟ್ ಆಗಿ ಪ್ಯಾಟ್ರನ್ ಟ್ರೈ ಮಾಡಕ್ ತುಂಬಾ ಇಷ್ಟ ನನಗೆ. ಸೊ ಇತ್ತೀಚೆಗೆ ಸ್ವಲ್ಪ ಆ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಬ್ಲೌಸ್ ಪ್ಯಾಟ್ರನ್ಸ್ ಹೆಂಗಿರ್ಬೇಕು ಅನ್ನೋದು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಗೈಸ್ ಕೀಪ್ ಸಪೋರ್ಟಿಂಗ್ ಮೀ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಂಗೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಲೈಕ್ ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ನಾನು, ಲೈಕ್ ಥ್ಯಾಂಕ್ಸ್ ಹೇಳಕ್ಕೆ ಅಂತಾನೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಅಂತ ಎಲ್ರಿಗೂ ಹೇಳ್ತೀನಿ ನಾನು. ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ವಿಡಿಯೋಸ್ ಲೈಕ್ ನನ್ನ ಚಾನೆಲ್ಗೆ, ಅವ್ರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಯಾರು ನನ್ನ ವಿಡಿಯೋಸ್ ಡೈಲಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ಅಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ನಾನು ನಿಮ್ಮ ಮುಂದೆ ತರ್ತೀನಿ. ಅಂಡ್ ಇಲ್ಲಿಗೆ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತೀನಿ.
ಇನ್ನೂ ತುಂಬಾ ಪ್ಲಾನ್ಸ್ ಇದೆ ಗೈಸ್, ಏನೇನ್ ಮಾಡ್ಬೇಕು ಅಂತೆಲ್ಲ ಕಾಂಟೆಂಟ್ ರೆಡಿ ಇದೆ. ಸೊ ನಾನು ಆದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಅಂಡ್ ನಿಮ್ಗೆ ಏನಾದ್ರು ಒಂದಷ್ಟು ಐಡಿಯಾಸ್ ಇತ್ತು ಅಂದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ ನಂಗೆ. ಇಂಥ ವಿಡಿಯೋ ನಾನು ಮಾಡ್ಬೋದು ಅಂದ್ರೆ ನಾನು ಖಂಡಿತವಾಗಿ ನಾನು ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹರ್ಷಿತಾ ಬ್ಲಾಗ್ಸ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ. ಗುಡ್ ಬೈ.